ಇವಾಗ ಕೆಲಸ ಮುಗಿಸ್ಬಿಡ್ತೀನಿ, ಆಮೇಲೆ ನಿನ್ ಜೊತೆಲೆ ಆಟ ಆಡ್ತಿರ್ತೀನಿ. ಇವಾಗ ನನ್ನ ಬಿಟ್ಬಿಡಮ್ಮ. ಅದೆಲ್ಲ ಆಗಲ್ಲ, ನೀನ್ ಈಗಲೇ ನನ್ನ ಜೊತೆ ಆಟ ಆಡ್ಬೇಕು. ಸರಿ ಹಾಗಾದ್ರೆ. ಪುಟ್ ಮೇಡಮ್. ಅಮ್ಮ ಏನಕ್ಕೆ ನಗ್ತಾ ಇದ್ಯಾ? ನಾನು ನಿನ್ ಕಣ್ಣಿಗೆ ಜೋಕರ್ ತರ ಕಾಣಿಸ್ತಾ ಇದ್ದೀನಾ? ಇಲ್ಲ ಇಲ್ಲ ಇಲ್ಲ, ನನ್ನ ಪುಟ್ ಮೇಡಮ್ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಂದ್ರೆ ನಾಳೆ ಸ್ಕೂಲ್ಗೂ ನನ್ನ ಪುಟ್ ಮೇಡಮ್ನ ಇದೇ ತರ ರೆಡಿ ಮಾಡಿ ಕಳಿಸ್ತೀನಿ. ಅಮ್ಮ ಆಯ್ತಾಯ್ತಾಯ್ತು. ಕೋಪ ಮಾಡ್ಕೊಂಡ್ರು ನನ್ನ ಮಗಳು ಮುದ್ದಾಗಿ ಕಾಣಿಸ್ತಾಳೆ. ಆಯ್ತು ಸರಿ. ಇವರಿಬ್ರನ್ನ ಹೀಗೆ ನೋಡೋದಕ್ಕೆ ತುಂಬಾ ಖುಷಿ ಆಗತ್ತೆ. ಇವರಿಬ್ರ ಮೇಲೆ ಯಾರ ದೃಷ್ಟಿನೂ ಬೀಳದೆ ಇರಲಿ. ರೀ ಏನ್ರಿ ಆಯ್ತು? ಏನೋ ಗಾಢವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಏನಿಲ್ಲ, ಹೀಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಅದನ್ನೇ ಕೇಳ್ತಿರೋದು. ನಿಮ್ಮನ್ನು ನೋಡಿದ್ರೆ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಕೂತಿದ್ದೀರಾ. ಹೌದು, ಬಿದ್ದಿದೆ. ನನಗೆ ಒಂದು ಅರ್ಥವಾಗ್ತಿಲ್ಲ ಪ್ರಭಾ. ಇವತ್ತು ದೇವಾಲಯದ ಸಮಿತಿಯ ಸದಸ್ಯರು ಬಂದು ದೇವಾಲಯದ ಜೀರ್ಣೋದ್ಧಾರ ಮಾಡಬೇಕು ಅಂತ ಮಾತಾಡಿದ್ರು. ಹಾಗೆ ಮಾಡಬೇಕು ಅಂದರೆ ದೇವಿಯ ಮೂರ್ತಿಯನ್ನು ದೇವಾಲಯದಿಂದ ತೆಗೆದು ಆಚೆ ಇಡಬೇಕಾಗತ್ತೆ. ಇಡೀ ಆಲಯದ ಜೀರ್ಣೋದ್ಧಾರ ಆಗಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಇವತ್ತು ಯಾಕೆ ಅಂತ ನನಗೆ ಯೋಚನೆ. ಅಯ್ಯೋ ಇಷ್ಟೇನಾ? ಅದಕ್ಕೆ ಯಾಕ್ರಿ ನೀವು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಅಲ್ಲ, ಸಮಿತಿಯವರಿಗೆ ದೇವಸ್ಥಾನಕ್ಕೆ ಏನು ಒಳ್ಳೇದು ಏನು ಕೆಟ್ಟದ್ದು ಅಂತ ಗೊತ್ತಿರೋದಿಲ್ವೇ? ಗೊತ್ತಿದ್ದಿದ್ರೆ ಈ ನಿರ್ಣಯ ಅವ್ರು ಯಾಕೆ ತಗೋತಿದ್ರು? ಇದರಲ್ಲಿ ಬೇರೆ ಏನೋ ಇದೆ ಅಂತ ನನಗೆ ಯೋಚನೆ ಬರ್ತಾ ಇದೆ. ಅಯ್ಯೋ ಇದ್ರಲ್ಲೇನ್ರಿ ಇರತ್ತೆ? ದೇವಸ್ಥಾನ ಹಳೇದಾಗಿದೆ, ಕಾಲಕ್ಕೆ ಏನೇನಾಗಬೇಕೋ ಅದು ಆದರೆ ಒಳ್ಳೇದೇ ಅಲ್ವಾ? ಈಗ ದೇವಸ್ಥಾನ ಜೀರ್ಣೋದ್ಧಾರ ಆದರೆ ಹೊಸ ದೇವಸ್ಥಾನ, ಹೊಸ ಆವರಣ ಎಲ್ಲ ಸಿದ್ಧವಾಗತ್ತೆ ಅಷ್ಟೇ. ಇಲ್ಲ ಪ್ರಭಾ, ಇದರಲ್ಲಿ ಏನೋ ಸ್ವಾರ್ಥ ಇದೆ ಅನ್ನೋದು ನನ್ನ ಅನುಮಾನ. ಏನ್ರಿ ಸ್ವಾರ್ಥ? ಜೀರ್ಣೋದ್ಧಾರ ಆದರೆ ಊರಿಗೆ ಶ್ರೇಯಸ್ಸು ತಾನೆ. ಅದರಲ್ಲೂ ಆವರಣ ಆಗ್ದು ಏನಂದೇನೇನು ಅಗಿಯದ? ದೇವಸ್ಥಾನದ ಜೀರ್ಣೋದ್ಧಾರಕ್ಕೂ ಅಗಿಯೋದಕ್ಕೂ ಏನು ಸಂಬಂಧ? ನಿನಗೇನು ಗೊತ್ತಿದೆ ಅದರ ಬಗ್ಗೆ? ಅಯ್ಯೋ ನನಗೆ ಹೇಗ್ರಿ ಗೊತ್ತಿರುತ್ತೆ ಅದೆಲ್ಲ? ನಾನು ಹೇಳಿದ್ದು ಹಳೆ ದೇವಸ್ಥಾನ ಬೀಳಿಸಿ ಹೊಸ ದೇವಸ್ಥಾನ ಕಟ್ಟಿಸ್ಬೇಕು ಅಂತ. ಆಮೇಲೆ ಅಲ್ಲೊಂದು ಹಳೆ ಬಾವಿ ಇದೆಯಲ್ಲ, ಅದರದ್ದು ಕೂಡ ಪುನರ್ನಿರ್ಮಾಣ ಆಗಬೇಕು ಅಂತ ನಾನು ಹೇಳಿದ್ದು ಅಷ್ಟೇ.